ಇದೆ ಸಮಸ್ಯೆ ಆಗಲೇಬೇಕಲ್ಲ. ಮಳೆ ಬಿಸಿಲು ಜಾಸ್ತಿ ಇದೆ, ಕುಡಿಯೋ ನೀರಿನ ಸಮಸ್ಯೆ ಎಲ್ಲ ಕಡೆ ಆಗ್ತಾ ಇದೆ. ಆದರೂ ನಮಗೇನು ತೊಂದರೆ ಇಲ್ಲ, ಯಾಕೆಂದರೆ ಸುಳ್ಯಕೆರೆ ನೀರಿದೆ. ನಾವೇ 2-3 ಡಿಸ್ಟಿಕ್ಗೆ ನೀರು ಕೊಡ್ತೀವಿ. ಸುಳ್ಯಕೆರೆ ನೀರಿದೆ, ನಮ್ಮ ಜನ ಬೋರ್ ನೀರೇ ಬೇಕು ಅಂತಿದ್ದಾರೆ. ಸುಳ್ಯಕೆರೆ ನೀರನ್ನ ಕೊಡ್ತಾ ಇದ್ದೀವಿ. ಈ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ದು ಭಾರಿ ಚರ್ಚೆ ಆಗ್ತಾ ಇದೆ. ಭಾಳಷ್ಟು ಶಾಸಕರು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಹನಿ ಟ್ರಾಪಲ್ಲಿ ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು, ಅಲೋ ಅಂದರೆ ಅಲೋ ಅಂತಾರೆ. ಅಲೋ ಅಂದರೆ ಯಾಕೆ ಅಲೋ ಅಂತಾರೆ? ಯಾರು ಅಲೋ ಅಂದಿರ್ಬೇಕು, ಹಂಗಾಗಿ ಅಲೋ ಆಗಿರುತ್ತೆ ಅಷ್ಟೇ. ರಾಜಣ್ಣ ಅವರೇ ಈಗ ನಾವು ಹಿಂದೆ ಸಣ್ಣ ಹುಡುಗರು ಇದ್ದಾಗ ಒಂದು ಮಾತು ಕೇಳಿದ್ದೆ. ಏನಪ್ಪ ಅಂದರೆ ಒಂಥರ ಗಾದೆ ಮಾತು ಥರನೂ ಆಗುತ್ತೆ. ಇವರೇನೀಗ ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್, ಈಗ ಏನೇ ಆದರೂ ಡಿ ಕೆ ಶಿವಕುಮಾರ್, ಏನೇ ಆದರೂ DCM, ಏನೇ ಆದರೂ KPC ಅಧ್ಯಕ್ಷರು ಅಂತಿದೆಯಲ್ಲ. ಹಿಂದೆ ಹಿಂಗೆ ಒಂದು ಮಾತಾಡೋರು, ಗೌಡ್ರೆ ನಿಮ್ಮ ಮಗನ ಗಂಡು ಮಗು ಆಯಿತು ಅಂದರೆ ನಮ್ದಲ್ಲಿ ವಿರೋಧ ಪಕ್ಷದ ಕೈವಾಡ ಅಂದ್ರಂತೆ. ಹಂಗೆ ಮಾತು ಎತ್ತಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಕಾಣ್ತಾರೆ. ಯಾರಿಗೆ ರೈಸಿಂಗ್ ಸನ್ ಇರುತ್ತೆ ಅದನ್ನೇ ನೋಡೋದು ಜಾಸ್ತಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ತನಿಖೆ ಮಾಡಿರಿ ಅಂತ ಅವರೇ ಹೇಳಿದಾರಲ್ಲ, ತನಿಖೆ ಕೊಡಿ ಅಂತ. ಇವ್ರು ಕರೆಕ್ಟಾಗಿದ್ದರೆ ತನಿಖೆ ಕೊಡಲಿ. ಇವ್ರು ಯಾಕೆ ಇಷ್ಟು ದಿನ ಮೀನಾಮೇಷ ಎಣಿಸ್ತಾರೆ ತನಿಖೆ ಕೊಡೋಕ್ಕೆ? ಭಾಳಷ್ಟು ಪ್ರಭಾವ ಸಚಿವರೆಲ್ಲ ಲಾಕ್ ಆಗಿದ್ದಾರೆ ಅಂತ. ಯಾರು ಮಾಡಿದ್ರು ಎಲ್ಲ ಲಾಕ್ ಆಗ್ತಾರೆ. ಯಾರು ಮಾಡಿದ್ರು ಎಲ್ಲ ಲಾಕ್ ಆಗಲೇಬೇಕಲ್ಲ, ಆಗಿರ್ತಾರೆ. ಹಲೋ ಅಂದರೆ ಅಲೋ ಅಂದರೆ ಅಲೋ. ಭಾಳ ಜನ ಶಾಸಕರು ಸಿಕ್ಕಾಕೊಂಡಿದ್ದಾರೆ ಅಂತ ಸರ್. ಆ ಥರ ಏನಾದರೂ ಬೇರೆ ನಮಗೆ ಏನೋ ಟ್ರ್ಯಾಪ್ ಮಾಡಿದ್ರ? ಇಲ್ಲ, ನಮಗೇನು ಟ್ರ್ಯಾಪ್ ಮಾಡಿಲ್ಲ. ನಮಗೆ ಅದು ಅವಶ್ಯಕತೆ ಇಲ್ಲ, ಅಂತ ಅವಶ್ಯಕತೆ ಇಲ್ಲ. ಶಾಸಕರಿಗೆ ಟ್ರ್ಯಾಪ್ ಮಾಡಬಾರ್ದು ಅದೆಲ್ಲ. ಈಗಿನ ಏನಾಗ್ತದೆ, ರಾಜಕೀಯದಲ್ಲಿ ಕಲುಷಿತ ವಾತಾವರಣ ಆಗ್ತದೆ. ಯಾರೇ ಮಾಡಿದರೂ ತಪ್ಪೇ ಅದು. ಅವ್ರು ಮಾಡಿದರೆ ಇವ್ರು ಮಾಡಿದ್ದಾರೆ ಅಂತೇಳಿ ಯಾರೇ ಮಾಡಿದರೂ ತಪ್ಪು. ಅಂಥ ವ್ಯವಸ್ಥೆಗಳೆಲ್ಲ ದೂರ ಇರಬೇಕು. ಯಾವುದೋ ಒಂದು ವ್ಯವಸ್ಥೆ ಒಳಗೆ ಯಾವುದೋ ಒಂದು ನಂಬಿಕೆ ವಿಶ್ವಾಸಕ್ಕೆ ಬೆಲೆ ಇಲ್ದಂಗೆ ಆಗ್ತದೆ. ಬಸವರಾಜ ಹೊರಟ್ಟಿ ಅವರು ಇದೇ ವಿಚಾರಕ್ಕೆ ಬೇಜಾರಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಬಸವರಾಜ ಹೊರಟ್ಟಿ ಅವರು ಅಂತಲ್ಲ, ನಾನು ಈ ವ್ಯವಸ್ಥೆ ಭಾಳ ಕನ್ಸಿಟ್ಕೊಂಡು ರಾಜಕೀಯಕ್ಕೆ ಬಂದವನು. ಈ ಹನಿ ಟ್ರಾಪಿನ ವ್ಯವಸ್ಥೆ, ಈ ಒಂದು ರೀತಿ ಬೇರೆ ಬೇರೆ ರೀತಿ ವ್ಯವಸ್ಥೆಗಳನ್ನೆಲ್ಲ ನೋಡಿ ಯಾಕೆ ರಾಜಕೀಯಕ್ಕೆ ಬಂದೇನೋ ಅನ್ನೋದು ನನ್ನ ಮನಸ್ಸಲ್ಲಿ ಇದೆ. ಅವ್ರು ಹೇಳಿದರೆ ನಾನು ಹೇಳಿಲ್ಲ, ಅಷ್ಟೇ ಡಿಫ್ರೆನ್ಸು. ಎಲ್ಲ ವ್ಯವಸ್ಥೆನೂ ನಮಗೇನು ಫ್ರೀಡಮ್ಮೇ ಇಲ್ಲ. ರಾಜಕಾರಣಿಗಳಂದ್ರೆ ಅವರು ಮನುಷ್ಯ ಅಂತ ಕನ್ಸಿಡರೇ ಮಾಡಲ್ಲ. ರಾಜಕಾರಣಿಗಳು ಒಬ್ಬರು ಮನುಷ್ಯ, ನಮ್ಮಂಗೆ ಅವ್ರು ಮನುಷ್ಯನ ಕನ್ಸಿಡರ್ ಮಾಡಲ್ಲ. ಅವ್ರನ್ನ ಕಟ್ಟಾಕೋದಪ್ಪ. ನಾವು ಮನೆ ಮಠ ಬಿಟ್ಟು 24/7 ಸರ್ವಿಸ್ ಮಾಡ್ತೀವಿ. ಕಳೆದ 3 ವಾರ ಸೆಷನಲ್ಲಿ ಇದ್ದೀವಿ. ಸಾರ್ವಜನಿಕರು ಸಿಕ್ಕಿಲ್ಲ, ಗಂಡ ಹೆಂಡತಿ ಮಕ್ಕಳನ್ನ ನೋಡಿಲ್ಲ. ಇಂಥ ಒಂದು ವ್ಯವಸ್ಥೆ ನಾವು ಬದುಕ್ತಿರ್ತೀವಿ. ಅದರಲ್ಲಿ ಹನಿ ಟ್ರ್ಯಾಪು, ಯಾರೋ ಒಬ್ಬ ಏನೋ ಒಂದು ತಂದಿಡೋದು, ಏನೋ ಒಂಥರ ರಾಜಕೀಯದಲ್ಲಿ ದೌರ್ಜನ್ಯಗಳು, ಇವನ್ನೆಲ್ಲ ನೋಡ್ಬಿಟ್ರೆ ಯಾಕಂದ್ರೆ ನಾವು ರಾಜಕೀಯಕ್ಕೆ ಬಂದಿದ್ದೀವಿ ಅನ್ನೋ ಫೀಲಿಂಗ್ ನನಗೂ ಇದೆ. ದೆಹಲಿ ಮಟ್ಟದಲ್ಲೆಲ್ಲ ಆರೋಪ ಕೇಳಿ ಬಂದಿದೆ. ಆಮೇಲೆ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಅಲ್ಲ, ಆಗಲಿ. ನಾನು ಹೇಳೋದ್ನಲ್ಲ, ಈಗ ಎಲ್ಲರೂ ಒಂದು ಸೀರಿಯಸ್ ಆಗಿ ತಗೋಬೇಕು ಇದನ್ನು. ನಾನು ಹೇಳೋದು, ಮುಂದೆ ಸರಿ ಹನಿ ಟ್ರಾಪ್ ವಿಷಯವಾಗಿ ಒಂದು ಚರ್ಚೆ ಇಟ್ಟು ತಪ್ಪಲ್ಲ ಸದನದಲ್ಲಿ. ಯಾಕೆ ಅಂದರೆ ಸುಮ್ಮನೆ ವಿನಾಕಾರಣ ಒಂದು ಯಾವುದೋ ಒಂದು ವೀಕ್ನೆಸ್ ಹಿಡ್ಕೊಂಬಿಟ್ಟು ಈ ಥರ ಹನಿ ಟ್ರ್ಯಾಪ್ ಮಾಡೋದು, ಸುಮ್ಮನೆ ಏನೋ ಒಂದು ಆಸೆಗಳು ತೋರಿಸಿ ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಇದು ಏನಾಗ್ತದೆ, ಮುಂದಿನ ನಮ್ಮ ಯುವಕರು, ಅಲ್ಲಿ ನಮ್ಮ ಗ್ಯಾಲರಿಲಿ ಬಂದು ಯುವಕರು, ಸ್ಕೂಲ್ ಮಕ್ಕಳು ನೋಡ್ತಾ ಇರ್ತಾರೆ. ಇಂಥ ವಿಷಯಗಳನ್ನ ನೋಡಿದ್ರೆ ಏನಾಗ್ತದೆ, ಮಕ್ಕಳು ಮನಸ್ಸಲ್ಲೂ ನಾಳೆ ದಿನ ಲೆಕ್ಚರ್ಗಳಿಗೆ ಹನಿ ಟ್ರ್ಯಾಪ್ ಮಾಡಿ ಮಾರ್ಕ್ಸ್ಗಳು ಹಾಕ್ಸೋಣ ಅಂತ ಪರಿಸ್ಥಿತಿ ಬರ್ಬೋದು. ಈ ಥರ ವ್ಯವಸ್ಥೆ ಎಲ್ಲ ಕಡಿವಾಣ ಹಾಕಬೇಕು. ಇದಕ್ಕೊಂದು ಸುಗ್ರೀವಾಜ್ಞೆ ಮುಖಾಂತರ ಈ ಹನಿ ಟ್ರ್ಯಾಪ್ಗೆಲ್ಲ ಬಂದ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಈಗ ಇದು ಸರ್, ಹನಿ ಟ್ರ್ಯಾಪ್ ವಿಚಾರಕರು ಕೂಡ ಸಾಕಷ್ಟು ಶಾಸಕರು ಸಚಿವರು ಆಗಿದ್ದಾವೆ, ಕೇಸ್ ಕೊಡ್ರಿ ಅಂತ ಹೇಳ್ತಾರೆ. ಈಗ ಆಲ್ರೆಡಿ KN ರಾಜಣ್ಣ ಅವ್ರು ಆಗೇ ಬಿಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ಅವರೇ ಹೇಳಿದ್ರಲ್ಲ, ನಾನು ಸತ್ಯಹರಿಶ್ಚಂದ್ರ ಅಲ್ಲ, ಶ್ರೀರಾಮಚಂದ್ರ ಅಲ್ಲ ಅಂತ. ಅದರ ಅರ್ಥ ಇನ್ನೇನು, ಆಗಿದ್ದೀನಿ ಅಂತಾನೆ. ಹೌದಲ್ರಿ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.